ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಮೇ 23, 24, 25, 26 ಈ 4 ದಿನಗಳು ನಿಮ್ಮ ಬದುಕಲ್ಲಿ ಒಂದು ಅತ್ಯಂತ ಶಕ್ತಿಶಾಲಿ ಹಾಗೂ ಅಭೂತಪೂರ್ವ ಬದಲಾವಣೆಗೆ ಮುನ್ನುಡಿ ಬರೆಯಲಿವೆ. ಇಷ್ಟು ದಿನ ನೀವು ಅನುಭವಿಸಿದ ತೀವ್ರ ಮಾನಸಿಕ ಸಂಕಟ, ಆರ್ಥಿಕ ಮುಗ್ಗಟ್ಟು, ಹಿತಶತ್ರುಗಳ ಪಿತೂರಿ ಮತ್ತು ದಾರಿ ಕಾಣದ ಕತ್ತಲೆಯ ದಿನಗಳಿಗೆ ಈಗ ಸಂಪೂರ್ಣವಾಗಿ ಪೂರ್ಣ ವಿರಾಮ ಬೀಳುವ ದೈವಿಕ ಸಮಯ ಹತ್ತಿರ ಬಂದಿದೆ. ಸಾಕ್ಷಾತ್ ಸಂಕಟ ಮೋಚನ ಆಂಜನೇಯ ಸ್ವಾಮಿಯ ದಿವ್ಯ ಕಟಾಕ್ಷ ಹಾಗೂ ಪ್ರಭು ಶ್ರೀರಾಮಚಂದ್ರನ ಪರಮ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರೋದ್ರಿಂದ ನೀವು ಎಂದಿಗೂ ಕೂಡ ಊಹಿಸದ ರೀತಿಯಲ್ಲಿ ಅನಿರೀಕ್ಷಿತ ಧನಲಾಭಗಳು, ಜೀವನವನ್ನು ಹೊಸ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ಅದ್ಭುತ ಅವಕಾಶಗಳು ಹಾಗೂ ಶುಭ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಜಲತತ್ವದ ವೃಶ್ಚಿಕ ರಾಶಿಯವರು ಹುಟ್ಟುತ್ತಲೇ ಅತ್ಯಂತ ತೀಕ್ಷ್ಣ ಬುದ್ಧಿವಂತರು, ಅಪ್ರತಿಮ ಇಚ್ಛಾಶಕ್ತಿ ಹೊಂದಿದವರು ಮತ್ತು ಎಂಥ ಕಷ್ಟ ಪರಿಸ್ಥಿತಿ ಆದರೂ ಕೂಡ ಎದುರಿಸಿ ಗೆಲ್ಲುವ ಒಂದು ಅಸಾಧಾರಣ ಧೈರ್ಯದವರು ಇವರಾಗಿದ್ದಾರೆ. ನಿಮ್ಮ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಂತಿ ಇದ್ದು ಸಮಾಜದಲ್ಲಿ ನಿಮ್ಮದೇ ಆದ ರಹಸ್ಯ ಗೌರವ ಮತ್ತು ಪ್ರಭಾವವನ್ನು ಸೃಷ್ಟಿಸಿಕೊಳ್ಳುವ ಶಕ್ತಿ ಅನ್ನೋದು ನಿಮ್ಮಲ್ಲಿದೆ. ಆದರೆ ನಿಮ್ಮ ಜೀವನದ ಅತಿ ದೊಡ್ಡ ದೌರ್ಬಲ್ಯ ಅಂದರೆ ನಿಮ್ಮ ಅತಿಯಾದ ಭಾವುಕತೆ. ಒಮ್ಮೆ ನಂಬಿದರೆ ಅವರ ಯೋಗ್ಯತೆ ಏನಂತ ಯೋಚನೆ ಮಾಡೋದಿಲ್ಲ. ಸರ್ವಸ್ವವನ್ನು ಕೂಡ ತ್ಯಾಗ ಮಾಡುವ ಒಂದು ಗುಣ ಏನಿದೆ, ಯಾರಾದರೂ ಕೂಡ ದ್ರೋಹ ಮಾಡಿದರೆ ಅದನ್ನು ಮರೆಯಲಾಗದ ಒಳ ಮನಸ್ಸಿನ ನೋವು. ಯಾರಾದರೂ ನಿಮ್ಮ ಬಳಿ ಬಂದು ಕಷ್ಟದಲ್ಲಿ ಇದ್ದೀನಿ ಅಂತ ಅಂದರೆ ಸಾಕು, ನಿಮ್ಮ ಕೈಲಾದ ಎಲ್ಲ ಸಹಾಯವನ್ನು ಮಾಡೋದಕ್ಕೆ ನಿಮ್ಮನ್ನು ನೀವು ಅರ್ಪಿಸ್ಕೊಂಡ್ಬಿಡ್ತೀರ. ಆದರೆ ದುರದೃಷ್ಟವಶಾತ್ ಈ ಕಲಿಯುಗದ ಸ್ವಾರ್ಥ ಜಗತ್ತಲ್ಲಿರುವ ಹಲವರು ನಿಮ್ಮ ಈ ನಿಷ್ಕಲ್ಮಶ ಮುಗ್ಧ ಸ್ವಭಾವ ಹಾಗೂ ಸಹಾಯ ಗುಣವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊತಾರೆ. ತಮ್ಮ ಕೆಲಸ ತೀರುವವರು ನಿಮ್ಮ ಬೆನ್ನ ಹಿಂದೆ ಬಿದ್ದು ನಿಮ್ಮಿಂದ ಹಣ ಅಥವಾ ಬೆಂಬಲವನ್ನು ಪಡ್ಕೊಂಡ್ಬಿಟ್ಟು ಕಾರ್ಯ ಮುಗಿದ ನಂತರ ಕೃತಜ್ಞತೆಯೂ ಇಲ್ಲ, ನಿಮ್ಮನ್ನು ಕಡೆಗಣಿಸಿ ದೂರ ತಳ್ಳಿಬಿಡ್ತಾರೆ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಮೋಸ ಮಾಡಿದ, ಸುಳ್ಳು ಹೇಳಿ ದ್ರೋಹ ಬಗೆದ ನೂರಾರು ಕಹಿ ಘಟನೆಗಳು ನಿಮ್ಮ ಜೀವನದಲ್ಲಿ ಆಲ್ರೆಡಿ ನಡೆದು ಹೋಗಿವೆ. ಆದರೂ ಕೂಡ ನೀವು ನಿಮ್ಮ ಒಂದು ಒಳ್ಳೆಯ ಭಾವನೆಯನ್ನು ಬಿಡದೆ ಮತ್ತದೇ ಜನರನ್ನು ಹಳೆಯದನ್ನೆಲ್ಲ ಮರೆತು ಪ್ರೀತಿಯಿಂದ ಕಾಣ್ತಿರಲ್ವ, ಇದೇ ನಿಮ್ಮ ಹೃದಯದ ವೈಶಾಲ್ಯತೆ ಮತ್ತು ದೇವರನ್ನು ಮೆಚ್ಚಿಸುವ ನಿಮ್ಮ ಶ್ರೇಷ್ಠವಾದ ಗುಣ. ನೀವು ಪಟ್ಟ ಕಷ್ಟಗಳನ್ನು ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ಆ ಭಗವಂತ ಖಂಡಿತವಾಗ್ಲೂ ನೋಡಿದ್ದಾರೆ. ನಿಮ್ಮನ್ನು ಯಾವತ್ತೂ ಅವರು ಕೈ ಬಿಡೋದಿಲ್ಲ. ವೃಶ್ಚಿಕ ರಾಶಿಯವರು ಹೊರ ಜಗತ್ತಿಗೆ ಯಾವಾಗಲೂ ಕೂಡ ಅತ್ಯಂತ ಗಂಭೀರವಾಗಿ, ಧೈರ್ಯಶಾಲಿಗಳಾಗಿ ಮತ್ತು ಸದಾ ನಗ್ತಾ ಇರುವಂತೆ ಕಾಣಿಸಿಕೊಂಡರೂ ಕೂಡ ನಿಮ್ಮ ಮನಸ್ಸಿನ ಒಂದು ಆಳದಲ್ಲಿ ಯಾರಿಗೂ ಕೂಡ ಹೇಳಲಾಗದ ನೂರಾರು ನೋವು, ಆತಂಕ ಮತ್ತು ಕಣ್ಣೀರನ್ನು ಮರೆಮಾಚಿರ್ತೀರ. ಸ್ವಾರ್ಥ ಇಲ್ಲದೆ ನೀವು ಕೇವಲ ನಿಮ್ಮ ಹೆತ್ತವರಿಗಾಗಿ, ನಿಮ್ಮ ಜೀವನ ಸಂಗಾತಿಯ ಸುಖ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ನೀವು ಎಷ್ಟು ಆಸೆ ಕನಸುಗಳನ್ನು ಮೂಟೆ ಎಲ್ಲ ಕೂಡ ಬದಿಗಿಟ್ಬಿಟ್ಟು ನೀವು ಹಗಲಿರುಳು ಕಷ್ಟಪಟ್ಟು ದುಡಿಯುವ ನಿಜವಾದ ಕಾಯಕ ಯೋಗಿಗಳಂದರೆ ನೀವನಂತಲೇ ಹೇಳ್ಬೋದು. ಆದರೆ ನೆನ್ಪಿಟ್ಕೊಂಡ್ಬಿಡಿ, ಈಗ ನಿಮ್ಮ ಈ ಪ್ರಾಮಾಣಿಕತೆ ಶ್ರಮಕ್ಕೆ ಅತ್ಯುತ್ತಮ ಪ್ರತಿಫಲ ಹಾಗೂ ದೈವಿಕ ನ್ಯಾಯ ಸಿಗೋ ಒಂದು ಟೈಮ್ ಅನ್ನೋದು ಬಂದಿದೆ. ಮುಂಬರುವ ಈ 4 ದಿನಗಳಲ್ಲಿ ನಿಮಗೆ 3 ಅತ್ಯಂತ ಪ್ರಮುಖ ಮೂಲಗಳಿಂದ ನಿರೀಕ್ಷೆಗೂ ಮೀರಿದ ಜಾಸ್ತಿ ಅಮೌಂಟು, ಧನ ಸಂಪತ್ತು ಅನ್ನೋದು ಹರಿದು ಬರುವ ಯೋಗ ಪ್ರಬಲವಾಗಿದೆ. ಮೊದಲನೇದಾಗಿ, ವರ್ಷಗಳಿಂದ ನಿಂತು ಹೋಗಿದ್ದ ಹಳೆಯ ಹಣದ ವ್ಯವಹಾರ ಅಥವಾ ಆಸ್ತಿಪಾಸ್ತಿಗಳಿಗೆ ಸಂಬಂಧಿಸಿದ ವಿವಾದಗಳು ಬಗೆಹರಿಯುತ್ತೆ. ನೀವು ಹಿಂದೆ ಯಾರನ್ನೋ ನಂಬಿಕೊಟ್ಟ ಸಾಲದ ಹಣ, ಯಾವುದೋ ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದ ನಗದು ಅಥವಾ ನಿಮ್ಮ ಹಕ್ಕಿನ ಪಾಲಿನ ವಿಷಯಗಳು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತೆ. ಕೆಲವರಿಗೆ ಪಿತ್ರಾರ್ಜಿತವಾಗಿ ಬರಬೇಕಾಗಿದ್ದ ಜಮೀನು, ಸೈಟು ಅಥವಾ ಮನೆಗೆ ಸಂಬಂಧಿಸಿದಂತೆ ಕಾನೂನು ಹೋರಾಟಗಳು ಅಥವಾ ಕುಟುಂಬದ ಮಾತುಕತೆಗಳಲ್ಲಿ ಜಯ ಸಿಕ್ಕ ಒಂದು ಶುಭ ವಾರ್ತೆಗಳು ನಿಮ್ಮ ಕಿವಿಗೆ ಬೀಳುತ್ತೆ. ಆದರೆ ಎರಡನೇದಾಗಿ, ನೀವು ಮಾಡುವ ಉದ್ಯೋಗ ಮತ್ತು ವ್ಯಾಪಾರ ಈ ವ್ಯವಹಾರಗಳಲ್ಲಿ ಅಭೂತಪೂರ್ವವಾದ ಒಂದು ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ. ಇಷ್ಟು ದಿನ ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದರೂ ಕೂಡ ನಿಮಗೆ ಮನ್ನಣೆ ಸಿಕ್ಕಿಲ್ಲ, ಲಾಭ ಸಿಕ್ಕಿಲ್ಲ ಅಂತ ಏನಾದರೂ ಅನಿಸಿದರೆ, ನೀವು ಎಷ್ಟು ಕಣ್ಣೀರಿಟ್ಟಿದ್ದೀರ ಆ ದಿನ ಎಲ್ಲ ಮುಗಿದು ಇನ್ನು ಮುಂದೆ ನಿಮ್ಮ ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆ ಏನಿದೆ ಡಬಲ್ ಆಗುತ್ತೆ. ದಿನದ ಆದಾಯ ಅತ್ಯಂತ ವೇಗವಾಗಿ ಹೆಚ್ಚಾಗುತ್ತೆ. ಇನ್ನು ಕಚೇರಿಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಅಪೇಕ್ಷಿತ
ಪ್ರಮೋಷನ್, ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಸಂಬಳ ಹೆಚ್ಚಳ ಅಥವಾ ಹೊಸ ಉನ್ನತ ಹುದ್ದೆಯ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮ ಬುದ್ಧಿವಂತಿಕೆಗೆ ಸೂಕ್ತ ಗೌರವ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಕಾಲ ಕೂಡ ಈಗ ಬಂದಿದೆ. ನೀವು ಯಾವ ಹೊಸ ಉದ್ಯಮ ಸ್ಟಾರ್ಟ್ ಮಾಡಬೇಕು, ಎಂಥ ಉದ್ಯಮಕ್ಕೆ ನೀವು ಕೈ ಹಾಕಿದರೂ ಕೂಡ ವಿಜಯಲಕ್ಷ್ಮಿ ನಿಮ್ಮ ಹೆಗಲು ಇರ್ತಾರೆ. ಮೂರನೇದಾಗಿ ನಿಮ್ಮ ಕುಟುಂಬದ ಒಗ್ಗಟ್ಟು ಮತ್ತು ಜೀವನ ಸಂಗಾತಿಯ ಮೂಲಕ ಸಿಗುವ ಭರಪೂರ ಆರ್ಥಿಕ ಬೆಂಬಲ. ನೀವು ಸ್ವಂತ ಮನೆ ತಗೋಬೇಕು, ಹೊಸ ವಾಹನ ಖರೀದಿ ಮಾಡಬೇಕು ಅಥವಾ ಬಂಗಾರ ತರಬೇಕು ಅಂತ ನೀವು ಭಾಳ ದಿನಗಳಿಂದ ಏನಾದರೂ ಕನಸು ಕಾಣ್ತಿದ್ರೆ ಈಗ ಅಮೌಂಟು ನಿಮಗೆ ಸುಲಭವಾಗಿ ಹೊಂದಾಣಿಕೆ ಆಗುತ್ತೆ. ನಿಮ್ಮ ಗಂಡ ಅಥವಾ ಹೆಂಡತಿ ನಿಮ್ಮ ಪ್ರತಿಯೊಂದು ಹೆಜ್ಜೆಗೂ ಕೂಡ ಬೆಂಬಲವಾಗಿ ನಿಲ್ತಾರೆ ಮತ್ತು ಅವರ ಕಡೆಯಿಂದಲೂ ಕೂಡ ದೊಡ್ಡ ಮಟ್ಟದ ಹಣಕಾಸಿನ ನೆರವು ಅನ್ನೋದು ಹರಿದು ಬರುತ್ತೆ. ಇದರ ಪರಿಣಾಮವಾಗಿ ನಿಮ್ಮ ತಲೆಯ ಮೇಲಿದ್ದ ಹೊರಗಿನ ಸಾಲದ ಒತ್ತಡಗಳು ಕ್ರಮೇಣ ಮಂಜಿನಂತೆ ಕರಗಿ ಹೋಗುತ್ತೆ. ಇದನ್ನು ನೀವು ಸಾಕ್ಷಾತ್ ದೇವರ ಅನುಗ್ರಹ ಅಂತಾನೆ ಭಾವಿಸಬೇಕು. ವೃಶ್ಚಿಕ ರಾಶಿಯವರಿಗೆ ಭಗವಂತನ ಮೇಲಿರುವ ಭಕ್ತಿ ಮತ್ತು ನಂಬಿಕೆ ಸಾಮಾನ್ಯವಾದದ್ದಲ್ಲ, ಅದು ಅತ್ಯಂತ ನಿಶ್ಚಲವಾದದ್ದು. ವಿಶೇಷವಾಗಿ ನಿಮಗೆ ಸಂಕಟ ಮೋಚನ ಆಂಜನೇಯ ಸ್ವಾಮಿ ಮತ್ತು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಮೇಲಿರುವ ಭಕ್ತಿಯೇ ನಿಮ್ಮ ನಿಜವಾದ ರಕ್ಷಾ ಕವಚ. ಪ್ರತಿ ಮಂಗಳವಾರ ಅಥವಾ ಭಾನುವಾರದ ದಿನದಂದು ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ ವೀಳ್ಯದೆಲೆಯ ಹಾರವನ್ನು ಮಾಡಿ ಹಾಕಿ ಅರ್ಪಿಸಿ ಮನಸ್ಸಲ್ಲಿ ಜೈ ಶ್ರೀರಾಮ ಅಂತ ಭಕ್ತಿಯಿಂದ ಸ್ಮರಿಸಿ. ನೀವು ಏನು ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ಜೀವನದಲ್ಲಿ ಎಂಥ ಕಲ್ಲು ಮುಳ್ಳುಗಳಿರಲಿ, ದೃಷ್ಟಿ ದೋಷಗಳಿರಲಿ, ಹಿತಶತ್ರುಗಳ ಬಾಧೆ ಇರಲಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನಿಮ್ಮ ಹೃದಯದ ಆಳದಲ್ಲಿ ಹೂತು ಹೋಗಿದ್ದ ಒಂದು ದೊಡ್ಡ ಆಸೆ ಏನಿದೆ, ಈ 4 ದಿನಗಳಲ್ಲಿ ಈಡೇರುವ ಸಾಧ್ಯತೆ ಕೂಡ 100% ಇದೆ, ನೆರವೇರುತ್ತೆ. ನಿಮ್ಮ ಬೆನ್ನ ಹಿಂದೆ ಯಾರೇ ಎಷ್ಟೇ ಮಾಟ ಮಂತ್ರ ತಂತ್ರ ಏನೇ ಮಾಡಿರಲಿ, ಕೆಟ್ಟ ಯೋಚನೆಗಳನ್ನು ಮಾಡಿದ್ರು ಕೂಡ ಅವು ನಿಮ್ಮನ್ನು ಜಸ್ಟ್ ಟಚ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ನಿಮ್ಮ ಮೇಲೆ ಯಾವುದೇ ಪರಿಣಾಮ ಬೀರೋದು ಇಲ್ಲ. ಯಾಕೆಂದರೆ ಬ್ರಹ್ಮಾಂಡದ ಅಧಿನಾಯಕನಾದ ಪರಮಾತ್ಮ, ಆ ಪರಮಾತ್ಮನ ಕೃಪೆ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಈ ಪರಿಶುದ್ಧವಾದ ಮತ್ತು ಪವಿತ್ರವಾದ ಒಂದು ಮುಗ್ಧ ಮನಸ್ಸೇ ನಿಮ್ಮ ಬದುಕಿನ ಅತಿ ದೊಡ್ಡ ಶ್ರೀರಕ್ಷೆ ಹಾಗೂ ಸಂಪತ್ತು ಅಂತಲೇ ಹೇಳ್ಬೋದು. ಸಮಾಜದಲ್ಲಿ ಕೆಲವರು ನಿಮ್ಮನ್ನು ನೋಡಿ ನೀನು ತುಂಬ ಭಾವನಾತ್ಮಕ, ಇಷ್ಟೊಂದು ಒಳ್ಳೆಯವನಾಗಿ ಇರೋದಕ್ಕೆ ಹೋಗಬೇಡ, ಪ್ರಪಂಚ ಬದಲಾಗಿದೆ, ನೀನು ಕೂಡ ಬದಲಾಗುವ ಅಂತ ಉಚಿತ ಸಲಹೆಗಳನ್ನು ನೀಡ್ಬೋದು. ಆದರೆ ದಯವಿಟ್ಟು ಯಾರು ಕೂಡ ಅವ್ರ ಮಾತಿಗೆ ಕಿವಿ ಹಾಕೋದಕ್ಕೆ ಹೋಗಬೇಡಿ. ನಿಮ್ಮ ಜನ್ಮಜಾತವಾದ ಈ ಸ್ವಭಾವ ಏನಿದೆ ಅದನ್ನು ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಒಳ್ಳೆಯತನಕ್ಕೆ ಭಗವಂತ ಗ್ಯಾರಂಟಿ ಫಲ ಕೊಡ್ತಾನೆ. ತಡ ಆಗ್ಬೋದು, ಬಟ್ ಅತ್ಯಂತ ಒಳ್ಳೆಯ ಶ್ರೇಷ್ಠವಾದ ಬೆಲೆ ಸಿಕ್ಕೇ ಸಿಗುತ್ತೆ. ನಿಮಗೆ ದ್ರೋಹ ಬಗೆದವರು, ನಿಮ್ಮನ್ನು ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದವರು ತಮ್ಮ ಕರ್ಮದ ಫಲವನ್ನು ಖಂಡಿತವಾಗಿಯೂ ಅವರೇ ಅನುಭವಿಸ್ಕೊತಾರೆ ಮತ್ತು ಅವರ ಪತನವನ್ನು ನೀವೇ ಕಣ್ಣಾರೆ ನೋಡ್ತೀರ. ನೀವು ಮಾತ್ರ ಯಾವುದೇ ಆತುರಕ್ಕೆ ಬೀಳದೆ ಅತ್ಯಂತ ಪ್ರಶಾಂತವಾಗಿ ನಿಮ್ಮ ಕರ್ತವ್ಯದ ಹಾದಿಯಲ್ಲಿ ನಡೆಯಿರಿ. ಈ 4 ಪ್ರಮುಖ ದಿನಗಳಲ್ಲಿ ನಿಮ್ಮ ಮೊಬೈಲ್ಗೆ ಬರುವ ಪ್ರತಿಯೊಂದು ಒಂದು ಫೋನ್ ಕಾಲ್, ಒಂದು ಮೆಸೇಜ್, ವಾಟ್ಸಪ್ ಮೆಸೇಜ್, ನಿಮ್ಮನ್ನು ಹುಡುಕಿಕೊಂಡು ಬರುವ ವ್ಯಕ್ತಿ ಭೇಟಿ ಅಥವಾ ಯಾರೋ ಆಡುವ ಒಂದು ಸಾಧಾರಣವಾದ ಮಾತು ಕೂಡ ನಿಮ್ಮ ಬದುಕಿನ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದು. ಆ ಶಕ್ತಿ ಇರುತ್ತೆ. ಆದ್ದರಿಂದ ಭಗವಂತ ನೀಡುವ ಇಂತಹ ದೈವಿಕ ಅವಕಾಶಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ, ಅಲಕ್ಷ್ಯದಿಂದ ಕೈ ಚೆಲ್ಲಬೇಡಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಕತ್ತಲೆಯ ಕಷ್ಟದ ದಿನಗಳು ಈಗ ಸಂಪೂರ್ಣವಾಗಿ ಕರಗಿ ಹೋಗಿವೆ. ಇನ್ನು ಮುಂದೆ ನಿಮ್ಮ ಬದುಕಲ್ಲಿ ಕೇವಲ ಅಪಾರ ಸಂತೋಷ, ಅಖಂಡ ಧನ ಸಂಪತ್ತು, ಸಮಾಜದಲ್ಲಿ ಅತ್ಯುನ್ನತ ಗೌರವ ಮತ್ತು ಮನಸ್ಸಿಗೆ ನೆಮ್ಮದಿ ಒದಗಿ ಬರುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ದಿನವನ್ನು 3 ಬಾರಿ ಭಕ್ತಿಯಿಂದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಸ್ಟಾರ್ಟ್ ಮಾಡಿ. ಇಷ್ಟು ಉಚ್ಚರಿಸಿ ಆಂಜನೇಯ ಸ್ವಾಮಿಯ ಕರುಣೆಯಿಂದ ನಿಮ್ಮ ಮನೆಗೆ ಕೋಟಿ ದೇವತೆಗಳ ಆಶೀರ್ವಾದದೊಂದಿಗೆ ಸಾಕ್ಷಾತ್ ಮಹಾಲಕ್ಷ್ಮಿಯವರು ಪಾದಾರ್ಪಣೆಯನ್ನು ಮಾಡ್ತಾರೆ ಹಾಗೂ ಶೀಘ್ರದಲ್ಲೇ ಶುಭ ಸುದ್ದಿಗಳು ಬರುತ್ತೆ. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಯಿತು, ನಿಮ್ಮ ಮನಸ್ಸಿಗೆ ತಾಟಿತು, ನಿಮ್ಮ ಜೀವನಕ್ಕೆ ತುಂಬ ಹತ್ತಿರ ಇದೆ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.